ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನೊಂದು ವಿಡಿಯೋದಲ್ಲಿ BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5th ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು 5th ಟೆಸ್ಟ್ ಮ್ಯಾಚು ಎಲ್ಲಿ ನಡೀತು, ಯಾವೊಂದು ಟೀಮ್ ಟಾಸ್ ಗೆಲ್ತು, ಮತ್ತು ಯಾವೊಂದು ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡ್ತು, ಮತ್ತು ಯಾವೊಂದು ಬ್ಯಾಟ್ಸ್ಮನಿಂದ ಒಂದು ಒಳ್ಳೆ ಸ್ಕೋರ್ ಬಂತು, ಮತ್ತು ಯಾವೊಂದು ಬಾಲರ್ಸ್ ಕಾಣಿಸ್ಕೊಂಡಿದ್ದಾರೆ, ಮತ್ತು ಈ ಒಂದು ಫಸ್ಟ್ ದಿನ ಹೇಗೆ ನಡೀತು, ಯಾವೊಂದು ಟೀಮ್ ಲೀಡ್ ತಗೋತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು 5th ಟೆಸ್ಟ್ ಮ್ಯಾಚು ಮೆಲ್ಬರ್ನ್ನ ಕ್ರಿಕೆಟ್ ಗ್ರೌಂಡಲ್ಲಿ ನಡೆಯುತ್ತೆ. ಹಾಗೆ ಟಾಸ್ ವಿಚಾರಕ್ಕಂತ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಆಸ್ಟ್ರೇಲಿಯಾ ಟೀಮ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ. ಹೌದು, ಮೆಲ್ಬರ್ನ್ ಪಿಚ್ಚು ದೊಡ್ಡದಾಗಿರೋ ಕಾರಣಕ್ಕೆ ಬ್ಯಾಟಿಂಗ್ ಮಾಡೋದು ಈಸಿನೇ, ಆದರೆ ಸ್ವಲ್ಪ ಚೇಸಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಈ ಪಿಚ್ಚಲ್ಲಿ. ಅದಕ್ಕೆ ಬ್ಯಾಟಿಂಗ್ ತೊಗೊಂಡಿದ್ದಾರೆ ಆಸ್ಟ್ರೇಲಿಯನ್ಸ್ ಅವರು. ಮತ್ತು ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು, ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ತಂಡವರು ಓಪನಿಂಗಲ್ಲೇ ಒಂದು ಒಳ್ಳೆ ಸ್ಟಾರ್ಟ್ ತಂದುಕೊಟ್ಟಿದ್ದಾರೆ ಟೀಮ್ಗೆ. ಸ್ಯಾಮ್ ಕೋನ್ಸ್ಟಾರ್ಸ್ ಅವರು ಮತ್ತು ಉಸ್ಮಾನ್ ಖವಾಜಾ ಅವರು ಫಸ್ಟ್ ಬ್ಯಾಟಿಂಗಲ್ಲೇ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ತೊಗೊಂಡು ಬಂದಿದ್ದಾರೆ. ಸ್ಯಾಮ್ ಕೋನ್ಸ್ಟಾರ್ಸ್ ಅವರು 60 ರನ್ ನೋಡಿದರೆ, ಇವ್ರ ಜೊತೆಗೆ ಉಸ್ಮಾನ್ ಖವಾಜಾ ಅವರು 57 ರನ್ ನೋಡಿದ್ದಾರೆ. ಸಖತ್ತಾಗೆ ಬ್ಯಾಟಿಂಗ್ ಮಾಡಿದ್ದಾರೆ ಸ್ಯಾಮ್ ಕೋನ್ಸ್ಟಾರ್ಸ್ ಅವರು ಅವ್ರ ಡೆಬ್ಯೂಟ್ ಮ್ಯಾಚಲ್ಲೇ. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಮಾರ್ನಸ್ ಲೆಬುಷನ್ ಅವರು 72 ರನ್ ನೋಡಿತಾರೆ ಈ ಒಂದು ಇನ್ನಿಂಗ್ಸಲ್ಲಿ. ಹೌದು, ಇವರು ಕೂಡ ಒಂಥರ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ. ಕುಟ್ಟಿ ಕಣ್ಣು ಆಡಿದ್ರು ಕೂಡ ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡಿದ್ದಾರೆ ಮಾರ್ನಸ್ ಲೆಬುಷನ್ ಅವರು. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಸ್ಟೀವನ್ ಸ್ಮಿತ್ ಅವರು, ಇವರು ಕೂಡ ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು. 68 ನಾಟ್ ಔಟು. ಇನ್ನೂ ಸ್ಟ್ರೈಕಲ್ಲಿ ಇದ್ದಾರೆ, ಕಾದ್ ನೋಡ್ಬೇಕು ನಾಳೆ ಯಾವ ಥರ ಆಡ್ತಾರೆ ಅಂತ. ಮತ್ತು ನೆಕ್ಸ್ಟ್ ಬಂದಂಥ ಟ್ರೇವಿಸ್ ಹೆಡ್ ಅವರು ಡಕ್ಔಟ್ ಆಗಿಬಿಡ್ತಾರೆ ಈ ಒಂದು ಇನ್ನಿಂಗ್ಸಲ್ಲಿ. ಹೌದು, ಬೂಮ್ರಾ ಬಾಲಿಂಗ್ಗೆ ಒಂಥರ ಅಜೀಬಾಗಿ ಬೋಲ್ಡ್ ಆಗ್ಬಿಡ್ತಾರೆ ಟ್ರೇವಿಸ್ ಹೆಡ್ ಅವರು. ಒಂಥರ ಶೇಪೌಟ್ ಆಗಿಬಿಡುತ್ತೆ ಅವರಿಗೆ ಈ ಒಂದು ಮ್ಯಾಚಲ್ಲಿ. ಮತ್ತು ಇವರೊಂದು ವಿಕೆಟ್ ಬಿದ್ಮೇಲಂತೂ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ. ಒಂದು ದೊಡ್ಡ ತಲೆನ ಹೋಯ್ತಲ್ಲ ಅಂತ ಒಂಥರ ಖುಷಿ ಅಂತೂ ಆಗಿರ್ತಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸು. ಈಗ ಮತ್ತೆ ಟೋಟಲ್ ಆಗಿ ಆಸ್ಟ್ರೇಲಿಯಾದ ಫಸ್ಟ್ ಡೇ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, 311ಕ್ಕೆ 6 ವಿಕೆಟ್ ಆಗಿದ್ದಾರೆ. ಒಂಥರ ಒಳ್ಳೆ ಸ್ಕೋರೇ ಇದು. ಇನ್ನು ಡೇ 2 ನಾಳೆ ಕಂಟಿನ್ಯೂ ಮಾಡ್ತಾರೆ. ಕಾದ್ ನೋಡ್ಬೇಕು ಈ ಒಂದು ಸ್ಕೋರ್ ಎಷ್ಟು ಬರುತ್ತೆ ಅಂತ. ಮತ್ತು ಈ ಒಂದು ಡೇಲಿ ಒಂದು ಚಿಕ್ಕ ಜಗಳ ಕೂಡ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಕೋನ್ಸ್ಟಾರ್ಸ್ ಅವ್ರಿಗೆ ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ಇಬ್ಬರು ಕೂಡ ನಡ್ಕೊಂಡು ಬರ್ಬೇಕಾದ್ರೆ ಡ್ಯಾಶ್ ಆಗುತ್ತೆ. ಅಲ್ಲಿ ಒಂದು 5 ನಿಮಿಷ ಮಾತುಕತೆ ಆಗುತ್ತೆ ಇದ್ರ ಬಗ್ಗೆನೇ. ಆಮೇಲೆ ಅಂಪೈರ್ಸು ಅಲ್ಲಿರೋ ಪ್ಲೇಯರ್ಸ್ ಎಲ್ಲ ಕೂಲ್ ಮಾಡಿ ಸ್ಟಾಪ್ ಮಾಡ್ತಾರೆ. ಒಂಥರ ಮಜಾ ಅಂತೂ ಇತ್ತು ಇದು ನೋಡೋದಕ್ಕೆ. ವಿರಾಟ್ ಕೊಹ್ಲಿ ಅವ್ರ ಅಗ್ರೆಷನ್ನು ಒಂಥರ ಸಖತ್ತಾಗಿ ಕಾಣ್ತಿತ್ತು ಇವತ್ತು ಮ್ಯಾಚಲ್ಲಿ. ಮತ್ತು ಇದಾದಮೇಲೆ ನೆಕ್ಸ್ಟು ಇಂಡಿಯಾ ಟೀಮ್ನ ಬಾಲಿಂಗ್ ಅಂತ ಬಂದಾಗ ರನ್ ಹೊಡ್ಸ್ಕೊಂಡ್ರು ಕೂಡ ಒಂಥರ ಸಖತ್ತಾಗಿ ಬಾಲಿಂಗ್ ಮಾಡಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ಅವರು 3 ವಿಕೆಟ್ ತೆಗಿತಾರೆ ಈ ಒಂದು ಇನ್ನಿಂಗ್ಸಲ್ಲಿ. ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡ್ತಾರೆ ರನ್ ಬಂದಿರೋ ಟೈಮಲ್ಲಿ. ಮತ್ತು ಇವ್ರ ಜೊತೆಗೆ ಜಡೇಜಾ ಅವರು 1 ವಿಕೆಟು, ಮತ್ತು ಆಕಾಶ್ ದೀಪ್ ಅವರು 1 ವಿಕೆಟು, ಮತ್ತು ವಾಷಿಂಗ್ಟನ್ ಸುಂದರ್ ಅವರು 1 ವಿಕೆಟು. ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟೀಮ್ ಅವರು. ಒಂಥರ ರನ್ನು ಜಾಸ್ತಿ ಬಂದಿದ್ರು ಕೂಡ ಮೇಯ್ನಾಗಿ ವಿಕೆಟ್ಗಳನ್ನ ತೆಗಿತಾರೆ ಮಸ್ತಲ್ಲೇ. ಇನ್ನು ನಾಳೆ ಡೇ 2 ಇದೆ, ಕಾದ್ ನೋಡ್ಬೇಕು ನಮ್ಮ ಇಂಡಿಯನ್ ಟೀಮ್ ಯಾವ ಥರ ಬಾಲಿಂಗ್ ಮಾಡ್ತಾರೆ ಅಂತ. ಮತ್ತು ಬ್ಯಾಟಿಂಗ್ ಮಾಡ್ತಿರುವಂಥ ಆಸ್ಟ್ರೇಲಿಯಾ ತಂಡವರು 350 ಒಳಗಡೆ ಅಲೌಟ್ ಆಗ್ತಾರಾ ಅಥವಾ ಇನ್ನೂ ಜಾಸ್ತಿ ರನ್ ಹೊಡಿತಾರಾ ಅನ್ನೋದನ್ನ ನಾಳೆವರೆಗೂ ಕಾಯ್ದು ನೋಡಬೇಕು. ನೋಡೋಣ ನಾಳೆ ಡೇ 2 ಏನೇನಾಗುತ್ತೆ ಅಂತ. ಮತ್ತು ಕೊನೆಯದಾಗಿ ಒಂದು ಫಸ್ಟ್ ಡೇನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.